ಈ ಬೋರ್ವೆಲ್ ಹಾಕ್ಸಿ ಒಂದ್ ತಿಂಗಳಾಗಿದೆ. ಒಂದ್ ತಿಂಗಳ ಬೋರ್ವೆಲ್ ಕೊರಸನೆ ಬೋರ್ಡ್ರಸ್ ಬಂದಿದೆ. ಈ ಬೋರ್ಡ್ರಸ್ ಬಂದಂತ ಸನ್ನಿವೇಶದಲ್ಲಿ ಏನಾಗಿದೆ, ಕೊರಿಯಕ್ಕಾಗಿ ಬಿಟ್ಟೆಲ್ಲ ಸಿಗಾಕೊಂಡಿದೆ. ಅದರಲ್ಲೂ ಟ್ರೈ ಮಾಡಿ ಬೋರ್ವೆಲ್ ಕೊರಿಸಿದ್ದಾರೆ. ಕೊರಿಸಾದ ಮೇಲೆ ಮೋಟರ್ ಬಿಡಕ್ ಹೋಗಿದ್ದಾರೆ. ಬಟ್ ಮೋಟರ್ ಬಿಡಕ್ ಹೋದಾಗ ಇಲ್ಲಿ 450 ಅಡಿಯಲ್ಲಿ ಏನಾಗಿದೆ, ಬೋರ್ಡ್ರಸ್ ಬಂದಿದೆ. ಈ ಬೋರ್ಡ್ರಸ್ ಬರುವಂತ ಯಾವ ಸನ್ನಿವೇಶದಲ್ಲಿ ಬರುತ್ತೆ ಅಂದ್ರೆ, ಈ ಲೂಸ್ ಪರ್ಮಿಷನ್ ಎಲ್ಲಿರುತ್ತೆ ಮತ್ತೆ ನೀರ್ ಕಂಟಿನ್ಯೂಸ್ ಆಗಿ ಯಾವ ಗ್ಯಾಪ್ ಅಲ್ಲಿ ಬರ್ತಿರ್ತೀಯೋ ಅಲ್ಲಿ ಬೋರ್ಡ್ರಸ್ ಕಲ್ ಬರ್ತೀವಿ. ನೋಡ್ತಾ ಇರ್ಬೋದು ನೀವು ಬೋರ್ಡ್ರಸ್ ಯಾವ ತರ ಇದೆ. ಈ ಓಲ್ ಪೂರ್ತಿ ಬೋರ್ಡ್ರಸ್ ಕಲ್ ಎಷ್ಟು ದಪ್ಪ ಇದೆ ನೋಡಿ. ಈ ದಪ್ಪ ಇದ್ದರೆ ಈ ತರ ಒಂದು ಓಲ್ ಕ್ಲೋಸ್ ಆಗಿದೆ, ಯಾವುದೇ ಕಾರಣಕ್ಕೂ ಮೋಟರ್ ಹೋಗೋದಿಲ್ಲ. ಈ ಯಾವುದೇ ಕಾರಣಕ್ಕೂ ಮೋಟರ್ ಹೋಗಲ್ಲ ಅನ್ನೋ ಸನ್ನಿವೇಶದಲ್ಲಿ ನಾವು ಇದನ್ನ ಕೇಸಿಂಗ್ ಸೆಟ್ ಮಾಡ್ತೀವಿ. ಈ ಗ್ಯಾಪ್ ಅಲ್ಲಿ ಕೇಸಿಂಗ್ ಸೆಟ್ ಮಾಡ್ತೀವಿ. ನೋಡ್ತಾ ಇರಬಹುದು ನೀವು, ನಾವು ಕೇಸಿಂಗ್ ಯಾವ ತರ ಮಾಡಿಸಿದೀವಿ. ಮತ್ತೆ ಇದು ಆರ್ಡರ್ ಕೊಟ್ಟು ಕೇಸಿಂಗ್ ಆಲ್ಟ್ರೇಷನ್ ಅಂತ ಬರುತ್ತೆ. ಈ ಆಲ್ಟ್ರೇಷನ್ ಕೇಸಿಂಗ್ ನ ಫಿಟ್ ಮಾಡ್ಬೇಕಾಗುತ್ತೆ. ಇದು ನಾವೆಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡು ಬಿಡ್ತಾ ಇದೀವಿ. ಬಿಟ್ಟು ಸೆಟ್ಟಿಂಗ್ ಮಾಡ್ಬೇಕು. ನೋಡ್ತಾ ಇದ್ರಲ್ವಾ, ಆ ಗ್ಯಾಪ್ ಅಲ್ಲಿ ಸೆಟ್ಟಿಂಗ್ ಮಾಡಿದೀವಿ. ಇದು ನಮಗೆ ಬಂದು 250 ಅಡಿಯಲ್ಲಿ ಸೆಟ್ ಮಾಡಿರುವಂತಹ ಕೇಸಿಂಗ್. ಇದರಲ್ಲಿ ನೀರು ಸಹ ಬರುತ್ತೆ. ಇದು ಈ ತರ ಗ್ಯಾಪ್ ಅಂತಿದ್ದಾರೆ. ಈ ತರ ಗ್ಯಾಪ್ ಅಲ್ಲಿ ಬೋರ್ಡರ್ಸ್ ಬರ್ತೀವಿ. 2 ಕೇಸಿಂಗ್ ಸೆಟ್ಟಿಂಗ್ ಮಾಡ್ಬೇಕಾಗುತ್ತೆ. ಈ ಕೇಸಿಂಗ್ ಸೆಟ್ ಮಾಡಿದ ಮೇಲೆ ಯಾವುದೇ ತರನು ಬೋರ್ಡ್ರಸ್ ಆಗಿರಬಹುದು, ಸಿಲ್ಟ್ ಆಗಿರಬಹುದು ಬರೋದಿಲ್ಲ. ಸೆಟ್ಟಿಂಗ್ ಆದ್ಮೇಲೆ ಈ ಗ್ಯಾಪ್ ಅಲ್ಲಿ ನಾವು ಕ್ಲೋಸ್ ಮಾಡ್ತೀವಿ ನೋಡಿ, ಆ ತರ ನಾವು ಮೇಲೆ ಯಾವ ತರ ಕ್ಲೋಸ್ ಮಾಡುತ್ತೋ ಕೆಳಗಡೆನು ಬಂಡೆಯಲ್ಲಿ ಕೊರೆದಿರುವಂತಹ ಹೋಲ್ ಅಲ್ಲಿ ಎಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ಸೆಟ್ಟಿಂಗ್ ಮಾಡ್ತೀವಿ. ಸೆಟ್ ಆದ್ಮೇಲೆ ನೋಡಿ ನೀರ್ ಯಾವ ತರ ಕಂಟಿನ್ಯೂಸ್ ನೀರ್ ಮುಂಚೆ ಏನ್ ಬರ್ತಾ ಇರುತ್ತೋ ಅದೇ ತರ ನೀರ್ ಬರ್ತಾ ಇರುತ್ತೆ. ನೋಡಿ ನೀವು ನೋಡ್ತಾ ಇರಬಹುದು ನೀರ್ ಯಾವ ತರ ಬರ್ತಿದೆ ಅಂತ. ಇದು 250 ಅಡಿಯಲ್ಲಿ ಕುದಿಸಿರುವಂತಹ ಕೇಸಿಂಗ್ ಬೋರ್ಡ್ರಸ್ ಬರೋ ಕಡೆ. ಇನ್ನೊಂದಿದೆ, ಅದು 480 ಅಡಿಯಲ್ಲಿ ಇದೆ ಆ ಗ್ಯಾಪ್. ಅಲ್ಲಿ ಸಹ ಕೇಸಿಂಗ್ ಕುದಿಸಿ ನೋಡಿ. ಇಲ್ಲಿ ಮಾರ್ಕ್ ಇದೆ ಅಲ್ವಾ, ಇಲ್ಲೋ ಕ್ಯಾಮ್ರಾ ಕುತ್ಕೊಂಡಿದೆ. ಇಲ್ಲಿ ಕೇಸಿಂಗ್ ಫಿಟ್ ಮಾಡಿದ್ವಿ. ಇಲ್ಲಿ 480 ಅಡಿಯಲ್ಲಿ ಏನ್ ಪ್ರಾಬ್ಲಮ್ ಇತ್ತು, ಅಲ್ಲಿ ಈ ಬೋರ್ವೆಲ್ ಅಲ್ಲಿ 2 ಹತ್ರ ಪ್ರಾಬ್ಲಮ್ ಇತ್ತು. ಈ 2 ಹತ್ರನು ಕೇಸಿಂಗ್ ಸೆಟ್ಟಿಂಗ್ ಮಾಡಿದ್ವಿ. ಫಸ್ಟ್ ಮೇಲೆ ಕೇಸಿಂಗ್ ಸೆಟ್ಟಿಂಗ್ ಮಾಡಿದ್ವಿ. ಮತ್ತೆ ತದನಂತರ ಏನ್ ಮಾಡಿದ್ವಿ, 480 ಅಡಿಯಲ್ಲಿ ಕ್ಲೀನ್ ಮಾಡಿದಾಗ ಅಲ್ಲೂ ಬರ್ತಾ ಇತ್ತು ಬೋರ್ಡ್ರಸ್, ಅಲ್ಲೂ ಸಹ ಕೇಸಿಂಗ್ ಫಿಟ್ ಮಾಡಿದೀವಿ. ನೀವು ಯಾಕಂದ್ರೆ ಇದು ಒಂದೇ ಸತಿ ಅರ್ಥ ಆಗೋದಿಲ್ಲ, ಒಂದ್ 2 ಸತಿ ನೋಡ್ಬೇಕು. ನೋಡಿದಾಗ ಅರ್ಥ ಆಗುತ್ತೆ. ನೋಡಿ ನೀಟ್ನೆಸ್ ಆಗಿ ಹೋಗ್ತಿದೆ. ಮತ್ತೆ ನೀರ್ ಪ್ರೆಷರ್ ಇದೆ. ಇಲ್ಲಿ ಮಾತ್ರ 480 ಅಡಿಯಲ್ಲಿ ಈ ಕೇಸಿಂಗ್ ನ ಸ್ಲಾಟೆಡ್ ಅಂತ ಮಾಡ್ತೀವಿ. ಹೋಲ್ಸ್ ಎಲ್ಲ ಹಾಕಿ ಆ ಹೋಲ್ಸ್ ಅಲ್ಲಿ ನೀರು ಪ್ರೆಷರ್ ಜಾಸ್ತಿ ಇರೋದ್ರಿಂದ ನೀರು ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಿದೆ. ಈ ಫ್ಲೋ ಆಗೋದ್ರಿಂದ ನಮಗೆ ಏನು ಕಾಣಿಸ್ತಿಲ್ಲ ಅಷ್ಟೊಂದು. ನೀರ್ ಮಾತ್ರ ಪ್ರೆಷರ್ ಇದೆ. ಇಲ್ಲಿ ಕೇಸಿಂಗ್ ಫಿಟ್ ಆಗಿದೆ. ಈ ಕೇಸಿಂಗ್ ಫಿಟ್ ಆಗಿದೆ ನೋಡಿ, ಸೈಡ್ ಅಲ್ಲಿ ನೋಡಿ. ಈ ಕೇಸಿಂಗ್ ಕಲರ್ ನೋಡಿ, ನೋಡ್ತಾ ಇದೀರಲ್ವಾ. ಈ ಕೇಸಿಂಗ್ ನೋಡಿ ಅಲ್ಲೆಲ್ಲ ಜಾಯಿಂಟ್ ಹಾಕಿದೀವಿ. ಮತ್ತೆ ವೆಲ್ಡ್ ಎಲ್ಲ ಮಾಡಿ ಮತ್ತೆ ಅಲ್ಲೆಲ್ಲ ಸೆಟ್ಟಿಂಗ್ ಮಾಡಿ ಫಿಟ್ ಮಾಡಿರ್ತೀವಿ. ಮತ್ತೆ ಇನ್ನೊಂದು ಏನ್ ವಿಚಾರ ಅಂದ್ರೆ, ಈ ಕೇಸಿಂಗ್ ಸೆಟ್ ಮಾಡೋದು ಅತಿ ಹುಷಾರಾಗಿ ಮಾಡಬೇಕು. ಮತ್ತೆ ಸ್ವಲ್ಪ ಟ್ಯಾಲೆಂಟ್ ಇರಲೇಬೇಕು, ಇಲ್ಲ ಅಂದ್ರೆ ಆಗಲ್ಲ. ಇದೆಲ್ಲ ಮಾಡಿದ ಮೇಲೆ ಕಂಪ್ಲೇಸರ್ ಆನ್ ಮಾಡ್ತೀವಿ. ನೀರು ಯಾವ ತರ ಯಾವ ಪೊಸಿಷನ್ ಅಲ್ಲಿ ಬರ್ತಿದೆ, ಎಷ್ಟು ಫೋರ್ಸ್ ಅಲ್ಲಿ ಬರ್ತಿದೆ ನೋಡಿ. ಇದು ಬೋರ್ಡ್ರಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಈ ನೀರು ಬಂದಿರೋದು. ಇಲ್ಲಾಂದ್ರೆ ಇಷ್ಟೊಂದು ನೀರು ಬರ್ತಿರಲಿಲ್ಲ. ಯಾಕಂದ್ರೆ ಕಲ್ಲು ಮಣ್ಣು ಮತ್ತೆ ಸಿಲ್ಟು ಎಲ್ಲ ಜಾಮ್ ಆಗಿದ್ರೆ ನೀರು ಬರೋದಿಲ್ಲ ಮೇಲೆಗೆ. ಇದೆಲ್ಲ ಕ್ಲಿಯರ್ ಆದ್ಮೇಲೆ ನೀರು ಇಷ್ಟೊಂದು ಫೋರ್ಸ್ ಆಗಿ ಬರ್ತಿದೆ.